ನಾನು ಸೊ ವಿಶೇಷ ಏನಪ್ಪ ಅಂದರೆ ಫೈನಲಿ ನಮ್ಮ RCB ಫೈನಲ್ಗೆ ತಲುಪಿದೆ. ಆಲ್ರೆಡಿ ನಾನು ದಿಲ್ಲಿ ರೀಚ್ ಆಗಿದ್ದೀನಿ. ತುಂಬ ಹೊಟ್ಟೆ ಹಸಿತಾಯ್ತು ಅಂದ್ಬಿಟ್ಟು ಅಲ್ಲೇ ಕೆಂಪುಕೋಟೆ ಹತ್ರ ಇದ್ದಿದ್ದು ಬಿರಿಯಾನಿ ಶಾಪಲ್ಲಿ ವೆಜ್ ಬಿರಿಯಾನಿ ತಿನ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೇಡಿಯಂಗೆ. ಇದೇ ನೋಡಿ ನಮ್ಮ ಭಾರತದ ಹೆಮ್ಮೆ ಕೆಂಪುಕೋಟೆ. ಎಲ್ಲರೂ ಹೇಗಿದ್ದೀರಾ? ದಿಸ್ ಪ್ರೀತಿ ಫ್ರಮ್ ಕರ್ನಾಟಕ ಸ್ಟೇಯಿಂಗ್ ದೇಹರಾದೂನ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಶೇಷ ಅಂದರೆ ಆಬ್ವಿಯಸ್ಲಿ ಪ್ರೀತಿಗೆ ಎಲ್ಲ ದಿನವೂ ವಿಶೇಷನೇ. ಸೊ ಏನು ವಿಶೇಷ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ RCB ಬಂದು ಇವತ್ತು ಫೈನಲ್ಗೆ ತಲುಪಿದೆ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ RCB ಮ್ಯಾಚು. ಅದಕ್ಕೆ ನಾನು ಬಂದಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗಿನ್ನೂ ಟಿಕೆಟ್ ಸಿಕ್ಕಿಲ್ಲ. ಐ ಆಮ್ ಜಸ್ಟ್ ವೆಯ್ಟಿಂಗ್ ಸಿಗುತ್ತೋ ಸಿಗಲ್ವೋ ಅಂತ. ಎಟ್ಫೋರ್ಟ್ ದಾರಿಲೇ ಸ್ಟೇಡಿಯಂಗೆ ಹೋಗಬೇಕಿತ್ತು. ಇವತ್ತು ಫ್ರೀ ನಮ್ಮ ಒಂದು ಕೆಂಪುಕೋಟೆಗೆ ಫ್ರೀಯಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ನೋಡೋಕ್ಕೆ. ಅದಕ್ಕೆ ಬಂದಿದ್ದೀನಿ ಏನು ಬಗ್ಗೆನೋ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹೇಗಿರುತ್ತೆ, ಹೇಗೆ ಆಡ್ತಾರೆ, ಫೈನಲಿಗೆ ಬೇರೆ ರೀಚ್ ಆಗಿದ್ದಾರೆ ಅಂತ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಹೇಗೆ ಆಡ್ತಾರೆ ಅಂತ. ಸೊ ಬನ್ನಿ ನನ್ನ ಜೊತೆ ಲಾಲ್ಕೋಟೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಕೆಂಪುಕೋಟೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಡೆಲ್ಲಿಲಿ ತುಂಬ ಬಿಸಿ ಇದೆ ಗುರು, ತುಂಬ ಬಿಸಿಲಿದೆ. ಹೆಂಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ತು ಬೆಂಗಳೂರಲ್ಲೇ ಹೇಗಿದೆ ವೆದರು? ಚೆನ್ನಾಗಿದೆಯಾ? ಐ ಆಮ್ ಜಸ್ಟ್ ಮಿಸ್ಸಿಂಗ್ ದ ಬೆಂಗಳೂರು. ನಂಗೆ ಗೊತ್ತಿಲ್ಲ ಹೇಗೆ ಅಂತ. ಆದಷ್ಟು ಬೇಗ ನಾನು ನಮ್ಮ ರಾಜ್ಯಕ್ಕೆ ಬರ್ತೀನಿ ಅಂತ ನಾನು ಅಂದರೆ ಸೀರಿಯಸ್ಲಿ ನಾನು ದೇವ್ರ ಹತ್ರ ತುಂಬ ಬೇಡ್ಕೊತೀನಿ. ಆದಷ್ಟು ಬೇಗ ನಾನು ನಮ್ಮ ಸ್ಟೇಟ್ ಕೊಟ್ಟೋಗ್ಲಪ್ಪ ಅಂತ. ನೋಡೋಣ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ. ಇದೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ಭಾರತದ ಹೆಮ್ಮೆ ಕೆಂಪುಕೋಟೆ. ಮ್ಯಾಪ್ ಹಾಕೊಂಡು ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀನಿ. ಇನ್ನೂ ಅದೆಷ್ಟು ದೂರ ಇದೆಯೋ. ಡೆಲ್ಲಿ ಗೇಟ್ ಬಂದಿದೆ ಅಂದರೆ ಸ್ಟೇಡಿಯಂ ಇಲ್ಲಿ ಹತ್ರದಲ್ಲಿದೆ. ಸ್ಟೇಡಿಯಂ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ಟಿಕೆಟೇ ಸಿಗ್ತಾ ಇಲ್ಲ. ಎಲ್ಲ 2,000, 3,000, 5,000 ಅಂತ ಹೇಳ್ತಾರೆ ಟಿಕೆಟ್ಗೆ. 100 ರೂಪಾಯಿ ಟಿಕೆಟ್ ಏನು ಇಷ್ಟು ರೇಂಜಾಗಿ ಮಾಡ್ತಾವ್ರೆ ಯಪ್ಪ. ಕರ್ಮಕರು ಸದ್ಯಕ್ಕೊಂದು ಇಂಟರ್ವ್ಯೂ ಆಗಿದೆ. ಐ ಆಮ್ ಜಸ್ಟ್ ವೆಯ್ಟಿಂಗ್. ನಂಗೆ ಟಿಕೆಟ್ ಸಿಕ್ಬಿಟ್ರಂತೂ ಯಪ್ಪ ನಾನು ಕೂತ್ಕೊಬಿಡ್ತೀನಿ ಎಲ್ಲಾದರೂ ನೆಮ್ಮದಿಯಾಗಿ. ಗಾಡ್ ಟಿಕೆಟ್ ಸಿಗ್ತಾಯಿಲ್ಲ ಏನು ಮಾಡಲಿ. ಇವರಂತೂ ಎಲ್ಲ ಕಡೆ ದುಡ್ಡು ಮಾಡಬೇಕು ಅಂತ ನೆನ್ಕೋತಾರಪ್ಪ. ಅಂದರೆ ಆಲ್ಮೋಸ್ಟ್ 1 ವಾರದಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ಟಿಕೆಟೇ ಸಿಗ್ತಾಯಿಲ್ಲ, ಆನ್ಲೈನಲ್ಲಿ ಸಿಗ್ತಾಯಿಲ್ಲ. ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡಿ ಅಲ್ಲಿ ಬ್ಲ್ಯಾಕಲ್ಲಿ ಮಾರ್ತಾರೆ ಟಿಕೆಟ್ನ. ಎಷ್ಟು ಯಪ್ಪ ಬೇಕಾಬಿಟ್ಟು ಚೆಲ್ಲಾಡ್ತಾರೆ ಟಿಕೆಟ್ನ ದುಡ್ಡಿಗೆ. ನಂಗೆ ಗಳನೇ ಬಂದ್ಬಿಡ್ತು. ಒಟ್ಟಿನಲ್ಲಿ ನಂಗೆ ಟಿಕೆಟೇ ಸಿಗ್ತಾ ಇಲ್ಲ. ಏನು 3:30 ವೆಯ್ಟ್ ಮಾಡ್ತಾ ಇದ್ದೀನಿ. 6 ಗಂಟೆ ಆಯಿತು. ಮ್ಯಾಚ್ ಶುರು ಆಗಿಬಿಡುತ್ತೆ. ಕನ್ನಡ ಫ್ಲಾಗ್ ತರಲಿಲ್ವಾ? ಕರ್ನಾಟಕ ಫ್ಲಾಗ್ ನಂಗೆ ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಇಲ್ಲಿ ಇವರಿಬ್ರು ನಮ್ಮ ಕನ್ನಡದವರು ಗುಡ್ಗಾವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಲ ನಮ್ದೇ ಅಲ್ಲ ಕಪ್ಪು ಪಕ್ಕ. ನಮ್ದೇ ಕಪ್ಪು. ಜೈ ಅಪ್ಪು ಬಾಸ್. ನಮ್ಗೆ ಇನ್ನೂ ಟಿಕೆಟ್ ಸಿಕ್ಕಿಲ್ಲ. ಏನ್ ಗುರು, ಒಂದೊಂದು 2,000, 3,000 ಮಾಡಿದ್ರೆ ಯಾರಿಗೆ ತಾನೇ ಸಿಗುತ್ತೆ? ಹೋಗಿಲ್ಲ ಸ್ಟೇಡಿಯಂ ಒಳಗಡೆ, ಇನ್ನೂ ಹೋಗಿಲ್ಲ. ನಮಗೆ ಮುಷ್ಕಿಲ್ ತುಂಬ ಕಷ್ಟಪಟ್ಟು ಟಿಕೆಟ್ ಸಿಕ್ಕಿತ್ತು. ಒಬ್ಬ ಯಾರೋ ಆರ್ಗನೈಸರ್ ಬಂದು ಟಿಕೆಟ್ನ ಅರ್ಧಕ್ಬಿಟ್ಟು ಹೊಟ್ಟೋಗಿದ್ದಾನೆ. ದಿಲ್ಲಿಯವರೆಲ್ಲ ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ ಬೆಂಗಳೂರವರು ಏನು ಅಂದರೆ ಏನು ಮಾಡಲ್ಲ, ಎಂದಕ್ಕೂ ಪ್ರಯೋಜನ ಇಲ್ಲ, ರೆಸ್ಪೆಕ್ಟು ಇಲ್ಲ ಹುಡುಗಿ ಅಂತ ಅಂದ್ಬಿಟ್ಟು ನಾನು ಪಾಪ ಕೊಡಿ ಅಂತ ಎಲ್ಲ ಬೇಡ್ಕೊಂಡಿದ್ದೀನಿ. ಟಿಕೆಟ್ನ ಅರ್ಧಾಕಿದ್ದಾನೆ. ಒಂದೊಂದು ಟಿಕೆಟ್ 3-4 ಸಾವಿರಗೆ ಬೆಲೆ ಬಾಳ್ತಾ ಇದೆ. ನಾವು ಒಬ್ಬ ಆರ್ಗನೈಸರ್ ಹತ್ರ ಮಾತಾಡಿ ಕೇಳಿ ಈಸ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅವ್ರು ಕೊಟ್ಟಿದ್ದ ಪ್ರತಿಫಲ ಇಷ್ಟೇ. ನಾವು ಇನ್ನೂ ಹೊರಗಡೆನೇ ಇದ್ದೀವಿ. ಲಿಟ್ರಲಿ ನಮ್ಮ ಪರ್ಮಿಷನ್ ಸಿಕ್ಕಿಲ್ಲ ಇನ್ನೂ ಒಳಗಡೆ ಹೋಗೋಕ್ಕೆ. ಬಟ್ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ RCB ಆಲ್ರೆಡಿ 6 ವಿಕೆಟ್ ಮಾಡಿದೆಯಂತೆ. ಸೊ ವಿ ಆರ್ ಜಸ್ಟ್ ಈಗಲಿ ವೇಟಿಂಗ್ ಏನಾಗ್ಬೋದು ಮುಂದೆ ಅಂತ. ಬಟ್ ಐ ಫೆಲ್ಟ್ ರಿಯಲಿ ಸೋ ಬ್ಯಾಡ್. ಅಂದರೆ ನಂಗೆ ತುಂಬ ಬೇಜಾರಾಯಿತು. ಬಂದು ಕಾಂಪ್ಲಿಮೆಂಟ್ರಿ ಟಿಕೆಟ್ ಅರ್ಧಾಕ್ಬಿಟ್ಟು ಅಂದರೆ ಇಸ್ ದಟ್ ಓಕೆ? ಯಾರು ತಾನೇ ಉರಿಯಲ್ಲ ಲಿಟ್ರಲಿ. ಹಂಗೋ ಹಿಂಗೋ ಮಾಡಿ ಫೈನಲಿ ನಾವು ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿದ್ದೀವಿ. ಸ್ಟೇಡಿಯಂ ಫುಲ್ಲು ನಮ್ಮ RCB ಅವ್ರದ್ದೇ ಹವ. ಎಲ್ಲೆಲ್ಲೋ RCB ನೋಡಬೇಕು ಏನಾಗುತ್ತೆ ಅಂತ ಮ್ಯಾಚ್. ಡೆಲ್ಲಿ ಅವ್ರದ್ದು ಬ್ಯಾಟಿಂಗ್ ನೋಡೋಕ್ಕಾಗಲಿಲ್ಲ. ಅಂತೂ ಇಂತೂ ಮಾಡಿ ಕೊನೆಗೆ RCB ಅವ್ರ ಬ್ಯಾಟಿಂಗ್ ನೋಡುವಂಗಾಯ್ತು ಅಂತ ತುಂಬ ಖುಷಿ ಆಗ್ತಿದೆ. ಅಂದರೆ ಮ್ಯಾಚು ಸೈಕ್ ಆಗಿದೆ ಯಪ್ಪ. ಇಷ್ಟು ಏನು ಕ್ರಿಯೇಟ್ ಮಾಡಬೇಕು. To the eliminator, it was a journey from the eliminator to the finals. It was a managed. I mean, the confidence is definitely there in the team. Definitely, on manual levels, really.
ಸೈಕ್ ಆಗಿತ್ತು ಗುರು. ನಮ್ಮ ಮ್ಯಾಚ್ ಅಂತೂ ಸೂಪರ್ ಎಂಜಾಯ್ ಮಾಡಿದ್ದೆ ನಾನಂತೂ. ಈ ಸಲ ಕಪ್ ನಮ್ದೇ ಆಗೋಯ್ತು. ಅಲ್ಲಿ ನಾವು ಗೆದ್ದಾಗಿದೆ. ನಾನು ಒಬ್ಳೆ ಹುಡುಗಿ ಇಡೀ ಸ್ಟೇಡಿಯಂ ಅಲ್ಲಿ ಒಂಥರ ಇದ್ದಿದ್ದು ಕನ್ನಡದಳು. ನಮ್ಮ ಜೊತೆ ಇನ್ನೂ ತುಂಬ ಅಂದರೆ ತುಂಬ ಕನ್ನಡ ಜನ ಬಂದರು. ನಮ್ಗೆ ತುಂಬ ಖುಷಿ ಆಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿ. So guys, we are just speechless. ಫೈನಲ್ ಮ್ಯಾಚ್ ಇತ್ತಂದ್ಬಿಟ್ಟು ಮೆಟ್ರೋ ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡಿದ್ರು. ಲಾಸ್ಟ್ ಮೆಟ್ರೋ ಇತ್ತು, ಯಪ್ಪದು ಕ್ಯಾಚ್ ಮಾಡಬೇಕಾಗಿತ್ತು. ಎಲ್ಲ ಓಡ್ತಾ ಇದ್ದಾರೆ. ಫೈನಲಿ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಗಿದ್ದೀವಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಮೆಟ್ರೋಗೆ. ಕೊನೆ ಮೆಟ್ರೋ ನೋಡಿ ಎಷ್ಟು ಜನ ತುಂಬಿದ್ದಾರೆ. ಬಾಯ್ ಗೈಸ್, ಖುಷಿ ಆಯ್ತು ನಿನ್ನೆಲ್ಲ ಮೀಟ್ ಮಾಡಿ. ಬಾಯ್, ಜೈ ಆರ್‌ಸಿಬಿ. ಸೊ ಎಲ್ಲರೂ ಹೋದ್ರು. ಅವ್ರ ಮೆಟ್ರೋ ನಮಗಿಂತ ಮುಂಚೆ ಬಂದಿತ್ತು. ನಾನು ಒಬ್ಬಳೇ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬಳೇ ಗುರು, ಯಾರು ಹುಡುಗಿರೇ ಇಲ್ಲ. ಅಷ್ಟು ಭಯ ಬೇರೆ ಆಗ್ತೈತೆ ದಿಲ್ಲಿ ಏನಾಗ್ಬಿಡುತ್ತೆ ಅಂತ. ಆದರೆ ಏನು ಮಾಡೋದು, ಫುಲ್ ಖುಷಿಲಿದ್ದೀನಿ ನಾನಂತ. ಆರ್‌ಸಿಬಿ ಗೆದ್ಬಿಡ್ತು ಅಂತ. ನಮ್ಮ ಮೆಟ್ರೋ ಕೊನೆಗೂ ಬಂತು. ಸೊ ಈ ಮೆಟ್ರೋ ಇಟ್ಕೊಂಡು ನಾನು ಕಾಶ್ಮೀರಿ ಗೇಟ್ವರೆಗೂ ಹೋಗಬೇಕು. ಮೆಟ್ರೋದಲ್ಲೂ ಅಷ್ಟೇ ನಾನು ಒಬ್ಬಳೇ ಇದ್ದಿದ್ದು. ಅಯ್ಯೋ ಏನೋ ಎಂತೋ. ಅದೇ ಭಯದಲ್ಲಿ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಗೈಸ್, ನಮ್ಗೆ ನಿಜ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ವಿ ನೆವರ್ ಎಕ್ಸ್ಪೆಕ್ಟೆಡ್. ಅಂದರೆ ನಮ್ಗೆ ಗೊತ್ತಿತ್ತಪ್ಪ ನಮ್ಮ ಹುಡುಗಿರು ಕಪ್ ಹೊಡೆದಿದ್ದಾರೆ ಅಂತ. ಸೀರಿಯಸ್ಲಿ ಕಿರ್ಚಿ ಸಾಕಾಗ್ಬಿಟ್ಟಿದೆ ನಮಗಂತೂ. ಫುಲ್ ಗಂಟ್ಲು ನೋಯ್ತಾ ಇದೆ. ಬಟ್ ರಿಯಲಿ ಇದೊಂದು ಎಮೋಷನಲ್ ಮೂಮೆಂಟ್. ಇದು ಯಾವಾಗಲೂ ನೆನಪಲ್ಲಿರುತ್ತೆ. तीनों तू करना, तू रानी है. ಓ ಸ್ವೀಟ್, ಕಿತ್ನಾ ಎಷ್ಟು ಚೆನ್ನಾಗಿದ್ದಾರೆ. तुझी हैप्पी होली. ಥ್ಯಾಂಕ್ ಯು.